ಮತ್ತು ಅಪರೂಪದ ಒಂದು ಸಭೆ ನಾಗಸೇನಾ ವಿದ್ಯಾಲಯದಲ್ಲಿ ನಮ್ಮ ಸಂಘಟನೆಯ ಹಳೆಯ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಇವತ್ತಿನ ಈ ಸಭೆಯ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ 70 ವರ್ಷ, ನನ್ನ ಹೋರಾಟಕ್ಕೆ 50 ವರ್ಷ. ಈ ಸಂದರ್ಭದಲ್ಲಿ ಇದೇ ಜೂನ್ 4ರಂದು ನಡೆದಂಥ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಹಳೆಯ ಒಡನಾಡಿಗಳು ಬಂದು ನನ್ನನ್ನು ಅಭಿನಂದಿಸಿದರು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು. ಆ ಮೂಲಕ ಅವತ್ತು ತಗೊಂಡಂಥ ನಿರ್ಧಾರ, ನಾವು ಮತ್ತೆ ನಿಮ್ಮ ಜೊತೆ ಹೋರಾಟದಲ್ಲಿ ಇರಬೇಕಂತೇಳಿ ಏನು ಒಂದು ಸಣ್ಣ ವಿನಂತಿ ಬಂತು. ಆ ವಿನಂತಿಗೆ ನಾನು ಅವತ್ತನೇ ಸಹಮತ ವ್ಯಕ್ತಪಡಿಸಿ ಅದರ ಫಲವಾಗಿ ಇವತ್ತು ಈ ಸಭೆ ನಡೀತಾ ಇದೆ. ಈ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತು ಇದು ಎಲ್ಲಿಗೆ ಹೋಗುತ್ತಂತ ಹೇಳಿದ್ರೆ, ನನ್ನ ಹುಟ್ಟುಹಬ್ಬದ ಹೆಸರಲ್ಲಿ ದಲಿತ ಚಳುವಳಿಯ, ಅಂಬೇಡ್ಕರ್ ಚಳುವಳಿಯ ಒಂದು ಆತ್ಮಾವಲೋಕನದ ಸಭೆಗಳಾಗಿ ಕಾಣ್ತಾ ಇದೆ. ಆತ್ಮಾವಲೋಕನ ಅಂತ ಹೇಳಿದ್ರೆ, ನಾನು ಮಾಡಿರೋದು ಸರಿ ಏನು, ನಾನು ಮಾಡಿರೋ ತಪ್ಪೇನು, ಮುಂದೆ ನಾವು ಹೇಗೆ ಹೋಗಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ನಿನ್ನೆ ಯಾದಗಿರಿಯಲ್ಲಿ ನಡೆದಂಥ ಇದೇ ರೀತಿಯ ಸಭೆಯಲ್ಲಿ ನೂರಾರು ಜನ ಬಂದು ಅಭಿನಂದಿಸಿದ್ದಲ್ಲದೆ ಬೇರೆ ಬೇರೆ ಸಂಘಟನೆಗಳಿಂದ ಇಲ್ಲಿಂದ ಹೋಗಿ ಹೊರಗೆ ಹೋಗಿದ್ದಂಥವ್ರೆಲ್ಲರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಪ್ಪಿಕೊಂಡಂಥ ಸಂದರ್ಭ ಬಹುಶಃ ಇದು ರಾಜ್ಯದಲ್ಲಿ ದಲಿತ ಚಳವಳಿಯ ಆತ್ಮಾವಲೋಕನದ ಅಭಿಯಾನ ಅಂತೇಳಿ ನಾನು ಇದನ್ನು ಪರಿಗಣಿಸಿದ್ದೀನಿ. ನಿನ್ನೆ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರು ಬಂದಿದ್ದರು, ನಮ್ಮ ಜೊತೆ ಇದ್ದಂಥವರು ಬಂದಿದ್ದರು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ದಲಿತ ಚಳವಳಿಯಲ್ಲಿ ಇದ್ದುಕೊಂಡು ಹೋಗಿ ಬಂದಿರೋಂಥವ್ರು ಎಲ್ಲರೂ ಇದ್ದರು. ಸೊ ಆ ಒಂದು ಅಭಿಯಾನ ಇವತ್ತು ಹೊಸ ತೀರ್ಪು ಪಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಸಾಧ್ಯ ಆಗಿದೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಅಭಿನಂದನಾರ್ಹರು. ಮುಂದೆ ನಾವು ಇದೇ ತಿಂಗಳು 2ನೇ ತಾರೀಕು ನನ್ನ ಹುಟ್ಟೂರಲ್ಲಿ 4 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ರಾಮದಾಸ್ ಅತ್ವಾಲೆ ಅವರು ಬರ್ತಾ ಇದ್ದಾರೆ, ಸೋಮಣ್ಣ ಅವರು ಬರ್ತಾ ಇದ್ದಾರೆ, ರಾಜವಂಶಸ್ತ್ರ MP ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಬರ್ತಾ ಇದ್ದಾರೆ, ಇನ್ನೂ ಅನೇಕ ಜನ ಆ ಥರದವರೆಲ್ಲ ಲೋಕಲ್ ಎಲ್ಲ ಲೀಡರ್ಗಳು ಬರ್ತಾ ಇದ್ದಾರೆ. ಅಲ್ಲೂ ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಮೂಲ ಸಂಘಟಕರನ್ನೂ ಕೂಡ ಆಲಂಘನ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ ಅನ್ನೋದನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಕೂಡ ಹೇಳೋದು ಒಂದೇ, ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು, ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನು ಜೀವಂತಗೊಳಿಸ್ತಕ್ಕಂಥ ಕೆಲಸಕ್ಕೆ ನೀವು ಇವತ್ತು ಕೂಡ ಬದ್ಧರಾಗಿದ್ದೀವಿ, ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ, ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಂಡು ಅಂತೇಳಿ ಮುಕ್ತವಾಗಿ ಮಾತಾಡ್ತಾ ಇದ್ದಾರೆ. 2ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅದು ಚಾಲನೆಗೆ ಬರ್ತದೆ. ಆ ದಿನ ನಾನು ನನ್ನ ಜೀವನದ 50 ವರ್ಷಗಳ ಹೋರಾಟದ ಅನುಭವವನ್ನು ಒಂದು ಆತ್ಮಕಥನವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಅನುಭವಾಮೃತ ಅಂತೇಳಿ ಶೀರ್ಷಿಕೆ ಕೊಟ್ಟಿದ್ದೀನಿ. ಅದರ ಎಡಿಟಿಂಗ್ ಕೆಲಸ ನಮ್ಮ ದಮ್ಮಾಚಾರಿ ಅಂಬರೀಷ್ ಅವರು ಮಾಡ್ತಾ ಇದ್ದಾರೆ. ಪುಸ್ತಕದಲ್ಲಿ ನಿಮ್ಮ ಅನುಭವದ ಲೇಖನ ಸೇರಿದ್ರೆ ಅನುಭವಾಮೃತಕ್ಕೆ ಒಂದು ಅರ್ಥ ಬರುತ್ತಂತೇಳಿ ನೀವು ಹೇಳಿದ್ದನ್ನೇ ಮಾತಾಡಿ ಒಂದು ಪುಟ 2 ಪುಟದಲ್ಲಿ ಅದನ್ನು ತಲುಪಿಸಿದ್ರೆ ಸಮತಾ ಸಾರಥಿ ಪುಸ್ತಕದಲ್ಲಿ ಬರ್ತದೆ, ಅನುಭವಾಮೃತ ಪುಸ್ತಕದಲ್ಲಿ ಎಲ್ಲವೂ ದಾಖಲಿಸ್ತಾ ಇದ್ದೀನಿ. ಇದೇ ವರ್ಷದಲ್ಲಿ 2024ನೇ ವರ್ಷ ನನ್ನ 70ನೇ ಹುಟ್ಟುಹಬ್ಬ, ನನ್ನ ಹೋರಾಟದ 50ನೇ ವರ್ಷ. ಇದು ಇಡೀ ಕರ್ನಾಟಕದಲ್ಲ ಅಷ್ಟೆಲ್ಲ, ಇಡೀ ರಾಷ್ಟ್ರದ ಚಳುವಳಿಯ ಕಣ್ಣು ತೆರೆಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಬರೀ ನಾನು ಒಬ್ಬನೇ ಬರೆದ್ರೆ ಸಾಕಾಗಲ್ಲ, ತಾವೆಲ್ಲರೂ ಭಾಗಿಯಾಗಿ ಈ ಅಭಿಯಾನವನ್ನು ಹಾಗೆ ಮುಂದುವರಿಸಬೇಕು. ಏನು ಮೊನ್ನೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಂದು ನಿರ್ಣಯ ಆಯಿತು, ಅಣ್ಣನ 70 ವರ್ಷಗಳ ಈ ಹೋರಾಟ ಒಂದು ಅರ್ಥ ಕಲ್ಪಿಸ್ಕೋಬೇಕಾದ್ರೆ, ಅದು ವ್ಯರ್ಥವಾಗದೆ ಹೋಗಬೇಕಾದ್ರೆ 70 ಜಾಗಗಳಲ್ಲಿ 70 ಹುಟ್ಟುಹಬ್ಬಗಳನ್ನು ಅರ್ಥಪೂರ್ಣವಾಗಿ ಹಳಬರನ್ನೆಲ್ಲ ಒಳಗೊಳ್ಳುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದರ ಭಾಗವಾಗಿ ಇವತ್ತು 3ನೇ ಕಾರ್ಯಕ್ರಮ ಇದು. ಮುಂದಿನ ಕಾರ್ಯಕ್ರಮವನ್ನು ಹಳಬರೆಲ್ಲರೂ ಕೂಡ ಇನ್ನೂ ಬರುವಂಥವ್ರು ಇದ್ದಾರೆ,
ಇನ್ನೂ ಅನೇಕ ಜನ ಬರುವಂಥವ್ರು ಮತ್ತೊಂದು ಇದೇ ರೀತಿಯ ಸಭೆಯನ್ನು ಇಲ್ಲಿ ಮಾಡೋದು ಬೇಡ. ನಮ್ಮ ಗ್ರೌಂಡಲ್ಲೋ ಅಥವಾ ಟೌನ್ ಹಾಲ್ ಜಾಗದಲ್ಲೋ ಇನ್ನೆಲ್ಲ ಈ ರೀತಿಯ ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಭೀಮಶಕ್ತಿ ಉದುಗಿರ್ತಕ್ಕಂಥದ್ದು ಎದ್ದು ಬರುತ್ತೆ. ಇಂದಿನ ಚರಿತ್ರೆಯನ್ನು ಗುರುತಿಸ್ಕೊಂಡು ಮುಂದಿನ ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತೇಳಿ ಅರುಣ್ ಮತ್ತು ನಾಗರತ್ನ ಇವರ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಸಭೆ ಯಶಸ್ವಿಯಾಗಿದೆ. ನಾಗರತ್ನ MLA ನಿಂತಿದ್ದರು, ಇಲ್ಲಿ ಹೆಬ್ಬಾಳದಲ್ಲಿ MLA ನಿಂತಿದ್ದರು. ನಿಂತು ಭಾಳ ದೊಡ್ಡ ಹೋರಾಟ, ಓಟ್ ಬಂದಿದ್ದು ಮುಖ್ಯ ಅಲ್ಲ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಪ್ರತಿ ಏರಿಯಾದಲ್ಲೂ ಪ್ರತಿ ಮನೆಗೂ ಸಂದೇಶ ಹೋಯಿತು. ಇಡೀ ಬೆಂಗಳೂರು ನಗರದಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗ್ಬಿಟ್ರೆ ಇವತ್ತು ಹೊಸಬ್ರು ಯಾರು ನಿಮ್ಮ ವಿರೋಧಿಗಳಲ್ಲ. ನೀವು ಇಲ್ಲದೆ ಇರೋವಾಗ ಆ ಸ್ಥಾನಗಳನ್ನು ತುಂಬಿ ಮುನ್ನಡೆಸ್ತಕ್ಕಂಥ ಕೆಲಸ ಕುಂಟುತಾನೇ ನಡೀತಾ ಇದೆ. ಈಗ ಕುಂಟೋದನ್ನು ಬಿಟ್ಟು ಓಡೋದನ್ನು ಪ್ರಾರಂಭ ಮಾಡಬೇಕು. ಆ ಓಟ ಭೀಮ ಓಟ, ಆ ಓಟ ಭೀಮ ಸಂದೇಶದ ಓಟ, ಆ ಓಟ ಬೆಂಗಳೂರು ನಗರದಲ್ಲಿ ನಾವು ಕೌನ್ಸಿಲರ್ಸ್ ಆಗಿ ಮೇಯರ್ ಆಗ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ತಯಾರು ಮಾಡ್ಕೊಳ್ಳೋಣ. ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ಈ ಸಭೆಯನ್ನು ನಾವೆಲ್ಲ ಬಂದು ಯಶಸ್ವಿ ಮಾಡೋಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ.